ನಾನ್ ಪಿಂಕಿ ಸುಬ್ಬು. ನೀವು ಒಳಗ್ ಬರ್ಬೇಕಂದ್ರೆ ಶ್ರಾವಣಿ ದೇವಿ ಹತ್ರ ಪರ್ಮಿಷನ್ ಕೇಳ್ಬೇಕು. ಶ್ರಾವಣಿ ದೇವಿನ? ಶ್ರಾವಣಿ ದೇವಿ ಅವರೇ, ಇವ್ರನ್ನ ಒಳಗ್ ಬಿಡ್ಬೋದಾ? ವಂದನಾ ಮೇಡಮ್. ಸಾರಿ ಸಾರಿ ಸಾರಿ. ಏನ್ ಮೇಡಮ್ ಇದೆಲ್ಲ? ಯಾರ್ ನೀನು? ಪರ್ಮಿಷನ್ ಇಲ್ದೆ ನನ್ ಮುಂದೆ ಬಂದು ನಿಂತ್ಕೊಳ್ಳಕ್ಕೆ ಎಷ್ಟು ಕೊಬ್ಬು. ಸುಬ್ಬು ಸುಬ್ಬು ಮೇಡಮ್, ಏನಾಯ್ತು ನಿಮ್ಗೆಲ್ಲ? ಯಾವ್ದಾದ್ರು ಡ್ರಾಮಾ ಪ್ರಾಕ್ಟೀಸ್ ಮಾಡ್ತಿದ್ದೀರಾ? ಈ ಮಾತುಗಳಿಗೆ ಕಾರಣ ಡ್ರಾಮಾ ಅಲ್ಲ, ಸಾಲಿಗ್ರಾಮ. ಸಾಲಿಗ್ರಾಮನ? ಹೌದು ಸುಬ್ಬು, ಸಾಲಿಗ್ರಾಮ ಅನ್ನೋದು ನಮ್ಮಮ್ಮನವರು. ನಮ್ಮಮ್ಮನ ಮನೆಯವರು ರಾಯಲ್ ಫ್ಯಾಮಿಲಿ ಅವರಂತೆ. ಹೌದಾ ಮೇಡಮ್? ಇದೆಲ್ಲ ನಿಮ್ಗೆ ಹೇಗೆ ಗೊತ್ತಾಯ್ತು? ಅದು ಇವತ್ತು ನಮ್ಮ ಮನೆಗೆ ಒಬ್ರು ಬಂದಿದ್ರು. ಬಂದಿದ್ದವರು ನಮ್ಮ ಅಜ್ಜಿ ಮನೇಲಿ ಸುಮಾರು ವರ್ಷದಿಂದ ಕೆಲಸ ಮಾಡ್ತಿದ್ರಂತೆ. ಈ ರಾಜವಂಶಕ್ಕೆ ಇರ್ತಾರಲ್ಲ ಮಂತ್ರಿಗಳು, ಆ ತರ. ಒಟ್ನಲ್ಲಿ ನನಗ್ ನಮ್ಮಮ್ಮನ ಕಡೆಯವರು ಸಿಗ್ಬಿಟ್ರು. ಅದೇ ಅಮ್ಮನ ವಿಷಯ ಕೇಳ್ತಿದ್ದ ಹಾಗೆ ಅಷ್ಟು ಕೋಪ ಮಾಡ್ಕೊತಿದ್ದಪ್ಪ. ಅವ್ರು ಬಂದಿದ ತಕ್ಷಣ ಅವ್ರಿಗೆ ಯಾಕಷ್ಟು ಗೌರವ ಕೊಡ್ತಿದ್ರು ಅನ್ನೋದೇ ಗೊತ್ತಾಗ್ಲಿಲ್ಲ ಸುಬ್ಬು. ನೀವೇ ಹೇಳಿದ್ರಲ್ಲ ರಾಯಲ್ ಫ್ಯಾಮಿಲಿ ಅಂತ, ಮೋಸ್ಟ್ಲಿ ಅದಕ್ಕೆ ಗೌರವ ಕೊಡ್ತಿದ್ರು ಅನ್ಸುತ್ತೆ. ಏನೋ ಸುಬ್ಬು, ಅದೆಲ್ಲ ನನ್ಗಷ್ಟು ಅರ್ಥ ಆಗ್ಲಿಲ್ಲ. ಅವ್ರು ಇನ್ನೊಂದ್ ಮಾತು ಹೇಳಿದ್ರು, ಸಾಲಿಗ್ರಾಮಕ್ ಪೂಜೆಗೆ ಬರುವಾಗ ಪದ್ಮನಾಭನ್ ಮನೆಯವ್ರು ಕರ್ಕೊಂಬನ್ನಿ ಅಂತ ಒತ್ತಿ ಒತ್ತಿ ಹೇಳ್ತಿದ್ರು. ಅವರು ನಿಮ್ ತಂದೆನ ತಾನೆ? ಹೌದು, ನಮ್ಮಪ್ಪನೇ. ಅವ್ರಿಗೆ ನಮ್ಮಪ್ಪನ ಪರಿಚಯನೂ ಇದೆಯಾ ಮೇಡಮ್? ಪರಿಚಯ ಅಲ್ಲದೆ ಕರೀತಾರ ಸುಬ್ಬು. ಅವರು ಕರೆದಿದ್ದಾರೆ, ನಾವು ಹೋಗ್ತಿದ್ದೀವಿ ಅಷ್ಟೇ. ಇದು ನನ್ನ ಲಕ್ಕಿ ವಾಚ್, ನನ್ನ ಫೇವ್ರೆಟ್ ವಾಚ್. ಇದು ನನ್ನ ಕೈಯಲ್ಲಿದ್ದಾಗ ನನ್ನ ಟೈಮು ತುಂಬ ಚೆನ್ನಾಗಿರುತ್ತೆ. ಅದಕ್ಕೆ ಇಷ್ಟು ವರ್ಷ ಆದರೂ ಇದನ್ನು ಜೋಪಾನವಾಗಿ ಇಟ್ಕೊಂಡಿದ್ದೀನಿ. ಆದರೆ ಇದರ ಸೆಲ್ ವೀಕ್ ಆಗಿದೆ. ನೀನು ತೊಗೊಂಡು ಹೋಗಿ ಜೋಪಾನವಾಗಿ ಸೆಲ್ ಚೇಂಜ್ ಮಾಡಿಸಿ ಜೋಪಾನವಾಗಿ ತರಬೇಕು. ಓಕೆ. ಮಾಮ್, ಏನಾಯ್ತು ನಿಂಗೆ? ಇವಳು ಯಾಕೆ ಸಾಲಿಗ್ರಾಮ ಅಂತ ಹೇಳ್ತಿದ್ದಾಳೆ? ಮಾಮ್, ವಾಟ್ ಈಸ್ ದಿಸ್? ಲಕ್ಕಿ ವಾಚು, ನನ್ನ ಟೈಮ್ ತುಂಬಾ ಚೆನ್ನಾಗಿರುತ್ತೆ, ಇದು ನನ್ನ ಪ್ರಾಣ ಅಂತೆಲ್ಲ ಹೇಳಿ ನೀನೇ ವಾಚ್ನ ಕೆಳಗೆ ಬಿಡಿಸ್ಬಿಟ್ಟಿಯಲ್ಲ, ಏನಾಗಿದೆ ಮಾಮ್? ಶ್ರಾವಣಿ ಬಾಯಲ್ಲಿ ಯಾವಾಗ ಸಾಲಿಗ್ರಾಮ ಅನ್ನೋ ಹೆಸರು ಬಂತೋ ಆಗ್ಲೇ ನನ್ನ ಟೈಮ್ ಹಾಳಾಗ್ತಿದೆ ಅಂತ ಅರ್ಥ. ಇಲ್ಲ, ಇವಳಲ್ಲಿಗೆ ಹೋಗ್ಬಾರ್ದು. ಇವಳೇನಾದ್ರೂ ಸಾಲಿಗ್ರಾಮಕ್ಕೆ ಹೋದ್ರೆ ನಾನಿಷ್ಟು ವರ್ಷ ಕಷ್ಟಪಟ್ಟು ಕಟ್ಟಿರೋ ದ್ವೇಷದ ಕೋಟೆ ಹೊಡೆದು ನುಚ್ಚು ನೂರಾಗೋಗುತ್ತೆ. ಇಲ್ಲ, ಇವಳು ಹೋಗ್ಬಾರ್ದು, ಹೋಗ್ಬಾರ್ದು. ಮಾಮ್, ಮಾಮ್, ಸಾಲಿಗ್ರಾಮ ಅಂತ ಹೆಸರು ಕೇಳ್ತಿದ್ದಾಗೆ ಛೇ, ಮಾಮ್ ಯಾಕೆ ಆಡ್ತಿದ್ದಾಳೆ? ವಂದನಾ, ಸ್ವಲ್ಪ ವಿಜಯನ್ ಕರಿತೀಯಪ್ಪ? ಹಾಂ ಬಾಬಾ. ವೀರು ಕರ್ತೀಯ? ಹ್ಞೂ ಅಕ್ಕ. ಅಕ್ಕ, ಸಾಲಿಗ್ರಾಮದಿಂದ ನರಸಯ್ಯನವರು ಬಂದಿದ್ದರು. ಅವರು ಪುಷ್ಕರಣಿ ಉತ್ಸವ ಮಾಡ್ತಾ ಇದ್ದಾರಂತೆ, ನಮ್ಮೆಲ್ಲರನ್ನು ಕರೆಯಕ್ಕೆ ಬಂದಿದ್ರು. ಹಾಗಿದ್ರೆ ಸಾಲಿಗ್ರಾಮದ ವಿಷಯ ಶ್ರಾವಣಿಗೆ ಗೊತ್ತಾಗಿದ್ದು ನರಸಯ್ಯನಿಂದ. ತುಂಬ ವರ್ಷಗಳ ನಂತರ ಪುಷ್ಕರಣಿ ಉತ್ಸವ ಮಾಡ್ತಾ ಇದ್ದಾರೆ. ಅದಕ್ಕೆ ಖುದ್ದಾಗಿ ಅತ್ತೆಯವರೇ ಹೇಳಿ ಕಳಿಸಿದ್ದಾರೆ. ನಮ್ಮ ಜೊತೆಗೆ ಪದ್ದು ಫ್ಯಾಮಿಲಿನೂ ಕರ್ಕೊಂಡು ಹೋಗ್ಬೇಕು ಅಂತ ಹೇಳಿದ್ದಾರೆ. ಹಾಗಾಗಿ ನಾವು ಸಾಲಿಗ್ರಾಮಕ್ಕೆ ಹೋಗ್ತಾ ಇದ್ದೀವಿ.
ನಾವೇನಾದರೂ ಅಲ್ಲಿಗೆ ಹೋದರೆ ಶ್ರಾವಣಿಗೆ ಎಲ್ಲ ವಿಷಯನೂ ಗೊತ್ತಾಗುತ್ತೆ. ಹಾಗೇನಾದರೂ ಆದರೆ ಏನು ಮಾಡೋದು? ಇಲ್ಲ, ಹೇಗಾದರೂ ನಾವಲ್ಲಿಗೆ ಹೋಗೋದನ್ನು ತಡಿಬೇಕು. ಪುಷ್ಕರ್ಣಿ ಉತ್ಸವ ಚೆನ್ನಾಗೇ ಇರುತ್ತೆ, ಆದರೆ ನೀನು ಈ ರಾಜ್ಯಕ್ಕೆ ಮಂತ್ರಿ, ನಿನಗೆ ತುಂಬ ಕೆಲಸಗಳಿರುತ್ತೆ. ಇದನ್ನೆಲ್ಲ ಬಿಟ್ಟು ಅಷ್ಟೊಂದು ದಿನ ರಜಾ ಹಾಕಿ ಅಲ್ಲಿಗೆ ಹೋಗಿ ಕೂರಕ್ಕಾಗತ್ತಾ? ಅದು ಅಲ್ಲದೆ ನಂದಿನಿ ಹೋದ್ಮೇಲೆ ಪುಷ್ಕರ್ಣಿ ಉತ್ಸವ ನಡೆದೇ ಇಲ್ಲ. ಹಾಗಾಗಿ ಆ ಊರ ಜನಕ್ಕೆ ಉತ್ಸವ ಆಗಲಿ ನಾವಾಗಲಿ ನೆನಪಿರೋದಿಲ್ಲ. ಅಂಥದ್ರಲ್ಲಿ ನಾವಲ್ಲಿಗೆ ಹೋಗದೇ ಇರೋದು ಒಳ್ಳೇದಲ್ವ ವೀರು? ಅಕ್ಕ, ನಾನು ಈ ರಾಜ್ಯದ ಮಂತ್ರಿ ಅನ್ನೋದು ನಿಜ, ಆದರೆ ನಾನು ಈ ಸ್ಥಿತಿ ಬರೋದಕ್ಕೆ ಯಾರ ಕಾರಣ ಅಂತ ನಿನಗೂ ಚೆನ್ನಾಗಿ ಗೊತ್ತು. ನಾನು ದೇವ್ರ ಮಾತನ್ನು ಬೇಕಾದರೆ ತೆಗೆದಾಕ್ತೀನಿ, ಆದರೆ ನನ್ನ ಪಾಲಿಗೆ ದೇವರಾಗಿದ್ದಾರಲ್ಲ ಅವ್ರ ಮಾತನ್ನು ಮಾತ್ರ ತೆಗೆದಾಕಲ್ಲ. ನನಗೆ ಬದುಕು ಸಿಕ್ಕಿರೋದೇ ಅವರಿಂದ. ನನ್ನ ಕೆಲಸದ ಒತ್ತಡಗಳಿಂದ ಅವ್ರ ಮಾತನ್ನು ಮೀರೋ ಪರಿಸ್ಥಿತಿ ಬಂದರೆ ನಾನು ಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ಕೊಡ್ತೀನಿ. ಆದರೆ